ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಊಟಕ್ಕೆ ಮರಾಠ ಮೆಸ್, ಸೊ ನಮ್ಮ ಮೈಸೂರಲ್ಲೇ ಇರುವ ಮರಾಠ ಮೆಸ್ಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ದಿವಸದಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಸೊ ಆಗಲಿಲ್ಲ. ಸೊ ಅದಕ್ಕೆ ಇವತ್ತು ಕಾಲ ಕೂಡ ಬಂದಿದೆ. ಸೊ ಅದಕ್ಕೆ ಇವತ್ತು ಮರಾಠ ಮೆಸ್ಸಲ್ಲಿ ಹೋಗಿ ಊಟ ಮಾಡ್ಕೊಂಬರೋಣ, ಸಂಡೇ ಇದೆ. ಸೊ ಬನ್ನಿ ಹೋಗೋಣ. ನೋಡಿ ಮರಾಠ ಮೆಸ್, ಬಟ್ ಬೋರ್ಡ್ ಇಲ್ಲ ಇದಕ್ಕೆ. ಒಳಗಡೆ ಹೋಗಬೇಕು. ಒಳಗಡೆ ಹೋದ್ರೆ ಅವ್ರ ಮನೆ ಒಳಗಡೆ ಗಾರ್ಡನಲ್ಲೇ ಇದೆ. ಅಮ್ಮ ಎಷ್ಟು ಜನ ಇದ್ದಾರೆ ನೋಡು. ಯಾವುದೋ ಹಣ್ಣಿದು. ಸೊ ನೋಡಿ ಇಲ್ಲಿ ಒಳಗಡೆ ತೋರಿಸ್ತೀನಿ. ಮರಾಠಿಯವರು ಮರಾಠ ಮೆಸ್ಸಿಗೆ ಬಂದಿದೆ. ಮರಾಠ ಅವರು ಮರಾಠ ಮೆಸ್ಸಿಗೆ ಬಂದಿದೆ. ಜಿಟೋಸ್ ಎಲ್ಲ ಆಫ್ ಕೊಡ್ತಾರೆ. ಒಂದು ನಿಮಿಷ ನಾನು ತೋರಿಸ್ತಿದೆ ತಾನೇ. ಫಸ್ಟ್ಗೆ ಫಿಶ್ ಫ್ರೈ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ಈ ಚಟ್ನಿನೇ ಸ್ಪೆಷಲ್. ಇಲ್ಲಿ ಚಟ್ನಿ ರೇಯನ್ ಚೆನ್ನಾಗಿದ್ಯಾ? ಮೊಬೈಲ್ ಕೂಡ ಸರ್ ಇವಾಗಲೇ ಪಾಪ ಬಗತ್ತಾರೆ. ಇವಾಗ ಮಾಗತ್ತಾರೆ. ಚೆನ್ನಾಗಿ ಸೊ ಇದು ಮಟನ್ ಬಿರಿಯಾನಿ, ಇದು ಚಿಕನ್ ಬಿರಿಯಾನಿ, ಸೊ ಇದು ಕೈಮಾ ಡ್ರೈ. ಸೊ ಇಷ್ಟೆಲ್ಲ ಊಟ ಮಾಡ್ಬೇಕು ಇವಾಗ. ಸೇಮ್ ಅಲ್ವಾ? ಚೆನ್ನಾಗಿದೆಲ್ಲ ಮಗನೇ. सुंदर मंद्रा ओके आंटी बाय. टेस्ट लई चांगलं होतं. हां बाय. ಊಟ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮನೇಲೇ ಊಟ ಮಾಡೋ ಥರ ಇತ್ತು. ಹೇಗಿತ್ತು ಊಟ? ಹೆಂಗಿತ್ತಮ್ಮ ಊಟ? ಮನೆ ಊಟ ಥರನೇ ಇತ್ತು. ಇವರೆಲ್ಲ ಅದೇ ಥರ ಬಿರಿಯಾನಿ ಮಾಡ್ತಾರೆ. ಸೊ ನನಗೇನು ಡಿಫ್ರೆನ್ಸ್ ಅನಿಸಿಲ್ಲ. ಬಟ್ ಹೈಜೀನಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಏನದು ಏನು ಹೇಳ್ತಾರೆ, ಐಫೈ ಇಲ್ಲ ಅಂತಂದ್ರು, ಆಂಬಿಯನ್ಸ್ ಮನೇಲೇ ಮಾಡಿದ್ರು, ಗಾರ್ಡನ್ ಒಳಗೆ ಮಾಡಿದ್ರು, ಟೇಸ್ಟ್ ಇದ್ರೆ ಜನ ಎಲ್ಲಿದ್ರು ಹುಡ್ಕೊಂಡು ಬರ್ತಾರೆ. ತುಂಬಾ ಅಂದ್ರೆ ತುಂಬಾ ರಶ್. ಸೊ ಮಾತಾಡ್ಸಕ್ ಟ್ರೈ ಮಾಡಿದೆ, ಅವ್ರಿಗೆ ಆಗ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು. ಸೊ ಯಾವಾಗಾರ ವೀಕ್ ಡೇಸ್ ಅಲ್ಲಿ ಬಂದು ಮಾತಾಡ್ಸ್ಕೊಂಡು ಡೀಟೇಲ್ಸ್ ಕೊಡೋಣ ಅಂತ. ಸೊ ಇದಿರೋದು ಚಾಮರಾಜಪುರಂ ಮೈಸೂರು. ಸೊ ಚಾಮರಾಜಪುರಂ ಮೈಸೂರು ಹತ್ರ ಇರೋದು. ಎಲ್ಲಿ ಅಂದ್ರೆ ಕೋರ್ಟ್ ಹತ್ರನೇ ಇದೆ. ಸೊ ಒಳಗಡೆ ಬರಬೇಕು. ಸೊ ನೋಡಿ ಈ ಥರ ಗಲ್ಲಿಗಳಲ್ಲಿ ಬಂದರೆ ಮನೆಗಳಲ್ಲಿ. ಸೊ ಅವ್ರೇನು ಬೋರ್ಡ್ ಹಾಕಿಲ್ಲ, ಮರಾಠ ಮೆಸ್ ಅಂತ ಏನು ಬೋರ್ಡ್ ಹಾಕಿಲ್ಲ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೆಂಗಿತ್ತಮ್ಮ ಫಿಶ್ಶು? ಕಯಾನ್ ಬಾಬಾ ಹೆಂಗಿತ್ತಮ್ಮ ಫಿಶ್? ಬಂಗನೆ ಫಿಶ್ ತಿನ್ಬಿಟ್ಟು ಇವಾಗ ಮಾತು ಬರ್ತಾ ಇಲ್ಲ ಅವನಿಗೆ. ಸೊ ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ಹಳೆ ಮನೆಗಳು ನೋಡಿದೆಲ್ಲ. ಸೊ ಏರಿಯಾದಲ್ಲೆಲ್ಲ ತುಂಬ ಅವರ್ ಯೂಟ್ಯೂಬ್ ಚಾನಲ್.
ಸೊ ಇವತ್ತು ನಾವು ಗುರುವಾರ ಇರೋದ್ರಿಂದ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ವಿ. ಶಾಂತಲಾ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಿದ್ದೀವಿ. ಸೊ ಅಲ್ಲಿಂದ ನಿಮಗೆ ಇನ್ನೊಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ, ಅಂದರೆ ಹಳೆ ಜಾಗನೇ ಅದು. ಸೊ ನನ್ನ ವ್ಲಾಗಲ್ಲಿ ನಾನು ಫಸ್ಟ್ ಟೈಮು ಅದು ಕೂಡ ತಿಂದಿದ್ದೇನೆ. ಸೊ ಡ್ರೈ ಗೋಬಿ ಎಲ್ಲಿ ಅಂತ ನೀವು ಥಿಂಕ್ ಮಾಡ್ತೀರಿ, ಅಷ್ಟರೊಳಗೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತೀನಿ. ಸೊ ಈ ವ್ಲಾಗ್ ಚೆನ್ನಾಗಿದ್ದರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಪ್ರೀತಿ ನಮ್ಮ ಯೂಟ್ಯೂಬ್ ಚಾನಲ್. ಸೊ ಹಾಗೆ ಗಯಾಂದು ನಾಳೆ ಆ್ಯನ್ಯುವಲ್ ಡೇ ಇದೆ. ನಾಳೆ ಅಂದರೆ ಶುಕ್ರವಾರ 20ನೇ ತಾರೀಕು. ಹಾಯ್ ಮೇಡಮ್. ಸೊ ಆ್ಯನ್ಯುವಲ್ ಡೇ ಇದೆ, ಅದಕ್ಕೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಂಡು ರೆಡಿ ಇದ್ದಾನೆ. ಡ್ಯಾನ್ಸು ಮತ್ತು ಡ್ರಾಮಾ ಎರಡಕ್ಕೂ ಸೇರ್ಕೊಂಡಿದ್ದಾನೆ. ಸೊ ನಮಗೂ ಕೂಡ ತುಂಬ ತುಂಬ ಖುಷಿ ಆಗ್ತಿದೆ. ಆದರೆ ಅದು ಕೂಡ ವ್ಲಾಗ್ನ ನಾನು ಮಾಡಿ ಹಾಕ್ತೀನಿ. ಸೊ ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ನಿಮಗೆ ವಿತೌಟ್ ಮ್ಯೂಸಿಕ್, ಯಾಕಂದರೆ ಕಾಪಿ ರೈಟಿಂಗ್ ಬರುತ್ತೆ. ಸೊ ನಂದೇ ನಂದೇ ಮ್ಯೂಸಿಕಲ್ಲಿ ಹಾಕ್ತೀನಿ ಸಿಂಪಲ್ಲಾಗಿ. ಹಾಂ ಸರಿ ಆಯಿತು. ಸೊ ನೋಡೋಣ ಹೆಂಗೆ ಮಾಡ್ತಾನೆ ಸ್ಟೇಜ್ ಪರ್ಫಾರ್ಮೆನ್ಸು. ಫಸ್ಟ್ ಟೈಮ್ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾನೆ ಗಯಾನು. ಎದುರ್ಕೊಳ್ದೆ ಮಾಡಬೇಕು ಡ್ಯಾನ್ಸ್ ಅಂತ ಹೇಳಿದ್ದೀನಿ. ಸರಿ ಆಯ್ತಮ್ಮ ಅಂತ ಹೇಳಿದ್ದಾನೆ. ಸೊ ಬನ್ನಿ ಹೋಗೋಣ. ಸೊ ಡ್ರೈ ಗೋಬಿ ಇರೋದು ಮಹಾರಾಣಿ ನರ್ಸರಿ ಕಾಲೇಜ್ ಎದುರುಗಡೆನೇ ಇದೆ. ಸೊ ಫಾಸ್ಟ್ ಫುಡ್ ಪಕ್ಕದಲ್ಲಿದೆ, ಅದ್ರ ಪಕ್ಕನೇ ಡ್ರೈ ಗೋಬಿ ಸೆಂಟರ್ ಇದೆ. ಉಸ್ಮಾನ್ ಡ್ರೈ ಗೋಬಿ. ತುಂಬ ಜನ ಟೂರಿಸ್ಟ್ ಕೂಡ ಇದ್ರು ನಾವು ಹೋದಾಗ. ಸೊ ಹೋಗಿ ಸರ್ ಟ್ರೈ ಮಾಡಿ. ಸರ್ ಎರಡಿಲ್ಲ 2 ಪಾರ್ಸಲ್. ಎರಡಿಲ್ಲ 2 ಪಾರ್ಸಲ್. ಎರಡಿಲ್ಲಿ 2 ಪಾರ್ಸಲ್. ಏನೋಣ ಇಲ್ಲಿ ಒಂದು ಕೊಡಿ. ಇಲ್ಲ ಇಲ್ಲ 580 ಹೇಳಿದ್ದು ಅವತ್ತು. ಮುಖನ್ ಸಿಕ್ಕಿದೆ. ಇವಾಗ ನಾವು ವೆಯ್ಟ್ ಮಾಡಬೇಕು. ಸರ್ ಅದೇ 580 ನಿಮಿಷ ಇರು. ನಾಲ್ಕು 3 1 2 ಆಯಿತು. ನಾಲ್ಕು ಗಿಡ ಇದು 4 ಕೆಟ್ಬಿಟ್ಟು ಅಲ್ಲಿ 2 ಡಬಲ್ ಇನ್ನೊಂದು ಡಬಲ್ 3 ಡಬಲ್ ಪಾರ್ಸಲ್ ಆಯಿತು ಕೊಡ್ತೀನಿ. ಸಿಂಗಲ್ ಅಣ್ಣ ಅದು ಕೊಡ್ತೀನಿ ತಿನ್ನಕ್ಕೆ ಸಿಕ್ತು. 1/4 ಗಂಟೆ ವೆಯ್ಟ್ ಮಾಡಿದ್ದಕ್ಕೂ 2 ಪ್ಲೇಟ್ ಡ್ರೈ ಗೋಬಿ ಸಿಕ್ತು. ಇವಾಗ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ ಅಂತ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಂದು ಉಸ್ಮಾನ್ ಡ್ರೈ ಗೋಬಿ ಬಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಕಾದು ತುಕ್ಕು ಸಾರ್ಥಕ ಆಯಿತು. ತೋಳಪತಿ ರಾಜ.